ಡಿಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಐಟಿ ಇಡಿ ಸಂಕಷ್ಟ, ಇನ್ನೊಂದ್ ಕಡೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅದರ ಜೊತೆಗೆ ಮನಿ ಲಾಂಡ್ರಿಂಗ್ ನಲ್ಲಿ ಈಗ ಜಾರಿ ನಿರ್ದೇಶನಾಲಯ ಕೇಸ್ ದಾಖಲಿಸಿದೆ. ಇನ್ನು ಸರ್ಕಾರ ಕೂಡ ಸಂಕಷ್ಟದಲ್ಲಿ ಇರೋದ್ರಿಂದ ಅವರು ಅತೃಪ್ತ ಶಾಸಕರನ್ನ ಭೇಟಿ ಮಾಡೋದಿತ್ತು. ಅದರ ಜೊತೆಗೆ ಅವರ ಪರ್ಸನಲ್ ಕೇಸ್ಗಳೇನಿದೆ ಸೊ ಅದನ್ನೆಲ್ಲ ಎದುರಿಸೋದಕ್ಕೆ ಲಾಯರ್ ಮೀಟಿಂಗ್ ಕೂಡ ಮಾಡಬೇಕಾಗಿತ್ತು. ಬಟ್ ಈಗ ಎರಡನ್ನೂ ಕೂಡ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಒಂದ್ ಕಡೆ ಇಡಿ ಕೇಸ್ ಇದೆ, ಇನ್ನೊಂದ್ ಕಡೆ ಅವರಿಗೆ ಲೈಟ್ ಆಗಿ ಫುಡ್ ಪಾಯ್ಸನಿಂಗ್ ಆಗಿರೋದ್ರಿಂದ ಅಸ್ವಸ್ಥಗೊಂಡಿದ್ದಾರೆ ಅವರು ಅಂತ ಗೊತ್ತಾಗಿದೆ. ಇನ್ನು ಇಡಿ ಯಾವುದೇ ಕ್ಷಣದಲ್ಲಿ ಡಿಕೆಶಿ ಅವರನ್ನ ಬಂಧಿಸುವ ಅವಕಾಶ ಇದೆ. ಕೋರ್ಟ್ ಮೂಲಕ ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಪಡೆಯುವಂತ ಚಾನ್ಸಸ್ ಇದೆ. ಇನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಬಗ್ಗೆ ಮೊನ್ನೆ ತಾನೇ ಅವರು ದೆಹಲಿಗೂ ಹೋಗಿ ಹಿರಿಯ ವಕೀಲರ ಜೊತೆ ಭೇಟಿಯಾಗಿ ಚರ್ಚೆ ಸಮಾಲೋಚನೆ ಎಲ್ಲ ಮಾಡ್ಕೊಂಡು ಬಂದಿದ್ರು. ಬಟ್ ಇವತ್ತು ಲಾಯರ್ನ ಭೇಟಿ ಮಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅವರು ಚರ್ಚೆಯನ್ನ ಮಾಡಬೇಕಾಗಿತ್ತು. ಬಟ್ ಈಗ ಸ್ವಲ್ಪ ಅನಾರೋಗ್ಯಕ್ಕೆ ಅವರು ಈಡಾಗಿರೋದ್ರಿಂದ ಸೊ ಅತೃಪ್ತರ ಶಾಸಕರ ಭೇಟಿನೂ ಮುಂದೂಡಿಕೆ ಮಾಡಿದ್ದಾರೆ, ಜೊತೆಗೆ ವಕೀಲರ ಭೇಟಿ ಕೂಡ ಮುಂದೂಡಿಕೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಇಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮನಿ ಲಾಂಡ್ರಿಂಗ್ ನಲ್ಲಿ ಜಾರಿ ನಿರ್ದೇಶನಾಲಯ ಕೇಸ್ ಕೂಡ ಈಗ ದಾಖಲು ಮಾಡಿಕೊಂಡಿದೆ. ದೆಹಲಿ ನಿವಾಸದಲ್ಲಿ ಸಿಕ್ಕಿದ್ದ ಅಕ್ರಮ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಸೇರಿದಂತೆ 3 ಜನರಿಗೆ ಈಗ ಸಂಕಷ್ಟ ಎದುರಾಗಿರೋದು. ಒಂದ್ ಕಡೆ ಸಮ್ಮಿಶ್ರ ಸರ್ಕಾರಕ್ಕೆ ಆಪರೇಷನ್ ಕಮಲದ ಸಂಕಷ್ಟ, ಒಂದ್ ರೀತಿ ಭೀತಿ ಇದ್ರೆ, ಇನ್ನೊಂದು ಕಡೆ ಈಗ ಡಿಕೆಶಿಗೆ ಸೊ ಈ ಅಕ್ರಮ ಹಣ ಪ್ರಕರಣದಲ್ಲಿ ಈಗ ಏನಾಗಬಹುದು, ಮುಂದೆ ಕಾನೂನಾತ್ಮಕವಾಗಿ ಇಡಿ ಯಾವ ಹೆಜ್ಜೆಯನ್ನ ಇಡಬಹುದು, ಅದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಸಚಿವ ಡಿಕೆ ಶಿವಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕನಕಪುರ ತಾಲೂಕು ವೈದ್ಯಾಧಿಕಾರಿಗಳು ಡಿಕೆಶಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಕನಕಪುರದ ಮನೆಯಲ್ಲಿ ಡಿಕೆಶಿಗೆ ವೈದ್ಯರು ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸಿಎಂ ಎಚ್ಡಿಕೆ ಜೊತೆ ಕಲಬುರಗಿ ಪ್ರವಾಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಮತ್ತೆ ನಿನ್ನೆ ದೆಹಲಿಗೆ ಕೂಡ ಹೋಗಿ ಬಂದಿದ್ರು ಡಿಕೆ ಶಿವಕುಮಾರ್ ಅವರು. ವಿಮಾನದಲ್ಲಿ ಸ್ಯಾಂಡ್ವಿಚ್ ಮತ್ತೆ ಹೈದರಾಬಾದ್ನಲ್ಲಿ ಆಹಾರ ಸೇವನೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಅಂತ ಗೊತ್ತಾಗಿದೆ. ಇನ್ನು ಬೆಂಗಳೂರಿನಿಂದ ಕನಕಪುರಕ್ಕೆ ಬರೋವರೆಗೂ ಕೂಡ ಅತಿಯಾಗಿ ವಾಂತಿಯನ್ನ ಮಾಡಿದ್ದಾರೆ. ವಾಂತಿ ಅತಿಯಾಗಿ ಮಾಡಿರೋದ್ರಿಂದ ಅವರಿಗೆ ಸಹಜವಾಗಿ ಸುಸ್ತಾಗಿದೆ. ಸದ್ಯಕ್ಕೆ ರೆಸ್ಟ್ ನಲ್ಲಿದ್ದಾರೆ ಅವರು ಅಂತ ಗೊತ್ತಾಗಿದೆ. ಸರ್, ನಿನ್ನೆ ಮೊನ್ನೆ ಕಲಬುರಗಿ ಬೇರೆ ಬೇರೆ ನಮ್ಮ 2 ಜಿಲ್ಲೆಗಳ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಜೊತೆ ಇತ್ತು. ಹಾಗಾಗಿ ಆ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಇವತ್ತು ಹೈದರಾಬಾದಿಂದ ಫ್ಲೈಟ್ ಹತ್ತೋ ಮೊದಲು ತಿಂಡಿ ತಿಂದಿದ್ದಾರೆ ಹೈದರಾಬಾದಲ್ಲಿ. ಆ ತಿಂಡಿ ಸ್ವಲ್ಪ ಇವರಿಗೆ ಹೊಟ್ಟೆ ಪ್ರಾಬ್ಲಮ್ ಆಗಿದೆ. ಅದ್ರ ಜೊತೆಯಲ್ಲಿ ಫ್ಲೈಟಲ್ಲಿ ಸ್ಯಾಂಡ್ವಿಚ್ ಏನೋ ಕೊಟ್ಟಿದ್ದಾರೆ. ಈ 2 ಇದಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕನಕಪುರದವರೆಗೂ ವಾಮಿಟ್ ಮಾಡ್ತಾ ಬಂದವ್ರೆ. ಹಾಗಾಗಿ ಕಗ್ಲಿಪುರದಲ್ಲಿ ನಿಲ್ಲಿಸಿ ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ಅಲ್ಲಿ ಒಂದು ಇಂಜೆಕ್ಷನ್ ತೊಗೊಂಡು ಮಾತ್ರೆ ತೊಗೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಕನಕಪುರದಲ್ಲಿ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಇನ್ನೂ 4 ಜನ ಡಾಕ್ಟರ್ಗಳು ಈಗಾಗಲೇ ಅದಕ್ಕೆ ಗ್ಲೂಕೋಸ್ ಕೊಟ್ಟು ವಾಮಿಟ್ ನಿಲ್ಲಕ್ಕೆ ಎಲ್ಲ ಟ್ರೀಟ್ಮೆಂಟ್. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ವೆಂಕಟೇಶ್ ಅನಾರೋಗ್ಯಕ್ಕೀಡಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಗೊತ್ತಾಗಿದೆ. ಈಗ ಅವರ ಆಪ್ತರು ಕೂಡ ಮಾತನಾಡ್ತಾ ಇದ್ರು. ಆಕ್ಚುಲಿ ಆಗಿ ಏನ್ ಸಮಸ್ಯೆ ಆಗಿದೆಯಂತೆ? ಫುಡ್ ಪಾಯ್ಸನಿಂಗ್ ಅಂದ್ರೆ ಎಷ್ಟು ದಿನ ರೆಸ್ಟ್ ಬೇಕಾಗಬಹುದಂತೆ? ಶರ್ಮಿತಾ, ಜಲಸಂಪನ್ಮೂಲ ಸಚಿವ ಹಾಗೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಅವರು ಇವತ್ತು ಅನಾರೋಗ್ಯದಿಂದ ತಮ್ಮ ಕನಕಪುರದ ನಿವಾಸದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಮೊನ್ನೆ ಅಷ್ಟೇ ಸಿಎಂ ಜೊತೆ ಕಲಬುರಗಿ ಪ್ರವಾಸವನ್ನ ಮಾಡಿದ್ರು. ಅದಾದ ನಂತರ ದೆಹಲಿಗೂ ಕೂಡ ಹೋಗಿದ್ ಬಂದಿದ್ರು. ಆ ನಡುವೆ ಒಂದು ಆಹಾರ ಮತ್ತು ನೀರಿನ ಒಂದು ವ್ಯತ್ಯಾಸ ಆದ ಕಾರಣ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗಿರುವಂತದ್ದು. ಇವತ್ತು ಬೆಳಿಗ್ಗೆ ಕನಕಪುರ ನಗರದ ಮುನ್ಸಿಪಲ್ ಗ್ರೌಂಡ್ ನಲ್ಲಿ ಶಿಕ್ಷಕರ ದಿನಾಚರಣೆಯು ಕೂಡ ಒಂದು ಏರ್ಪಾಟಾಗಿತ್ತು. ಆದ್ರೆ ಆ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರೇ ಬಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಕೂಡ ಮಾಡಬೇಕಾಗಿತ್ತು. ಆದ್ರೆ ಅವರು ಬೆಂಗಳೂರಿಂದ ಏರ್ಪೋರ್ಟ್ ನಿಂದ ಹೊರಟಂತ ಸಂದರ್ಭದಿಂದ ಅಲ್ಲಿಂದನೂ ಕೂಡ ಕನಕಪುರಕ್ಕೆ ಬರೋವರೆಗೂ ಕೂಡ ವಾಮಿಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಸಾಕಷ್ಟು ಒಂದು ಸುಸ್ತಾಗಿದ್ದಾರೆ ಎನ್ನುವಂಥದ್ದು ಅವರು ಆಪ್ತರು ನಮ್ಗೆ ನೀಡಿರುವಂತ ಒಂದು ಮಾಹಿತಿ. ಹಾಗೆ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಅವರ ಮನೆಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕನಕಪುರ ತಾಲೂಕು ವೈದ್ಯಾಧಿಕಾರಿಗಳು ಸತತ ಒಂದು 4 ಗಂಟೆಗಳಿಂದ ಕೂಡ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲೋ ಒಂದು ಕಡೆ ತೀವ್ರವಾಗಿ ವಾಂತಿ ಆಗಿರೋ ಕಾರಣ ಸಾಕಷ್ಟು ಸುಸ್ತಾಗಿರುವಂತದ್ದು. ಹಾಗೆ ಡಿಕೆ ಶಿವಕುಮಾರ್ ಅವರ ಮೇಲೆ FIR ಕೂಡ ದಾಖಲಾಗಿರುವ ಹಿನ್ನೆಲೆ ಅವರು ಮತ್ತಷ್ಟು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಹೊಂದಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಈಗಾಗಲೇ ಅವರ ಮನೆ ಮುಂದೆ ಒಂದು ಗೇಟ್ ಅನ್ನ ಹಾಕಿದ್ದಾರೆ. ಯಾರಿಗೂ ಕೂಡ ಪ್ರವೇಶವನ್ನ ಕೊಡ್ತಾ ಇಲ್ಲ. ಏನು ಅವರ ಕನಕಪುರ ತಾಲೂಕಿನ ಯಾವೊಬ್ಬ ರಾಜಕೀಯ ಮುಖಂಡರು ಬಂದರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಪ್ರವೇಶವನ್ನ ನಿರ್ಬಂಧ ಇರುವಂತದ್ದು. ಕೇವಲ ಕುಟುಂಬಸ್ಥರಿಗೆ ಹಾಗೂ ಅವರ ಅತ್ಯಾಪ್ತರಿಗೆ ಮಾತ್ರ ಮನೆ ಒಳಗೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಇನ್ನೇನು
ಕೆಲವೇ ಕ್ಷಣಗಳಲ್ಲಿ ವೈದ್ಯರು ಕೂಡ ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭ ಇದೆ. ಅವರು ಬಂದ ನಂತರ ಅವರ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಲಂಕುಷವಾಗಿ ತಿಳಿಯಲಿದೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಕಾಂಗ್ರೆಸ್ ಅತೃಪ್ತ ಶಾಸಕರಲ್ಲಿ ಅಸಮಾಧಾನ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ಬಿಎಸ್ವೈ ಸಂಪರ್ಕದಲ್ಲಿದ್ದಾರೆ ಅಮಿತ್ ಶಾ ಅಂತ ಗೊತ್ತಾಗಿದೆ. ಆಪರೇಟಿಂಗ್ ಮಾಹಿತಿಯನ್ನ ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ. ಬಿಎಸ್ವೈಗೆ ನಿರಂತರ ಪ್ರತಿದಿನ ಕರೆ ಮಾಡ್ತಿದ್ದಾರೆ. ಮಾಹಿತಿಯನ್ನ ಅಮಿತ್ ಶಾ ಅವರು ಪಡ್ಕೊಳ್ತಿದ್ದಾರೆ. ಆಪರೇಟಿಂಗ್ ಯಾವ ಹಂತದಲ್ಲಿದೆ ಕರ್ನಾಟಕದಲ್ಲಿ ಅನ್ನೋ ಮಾಹಿತಿಯನ್ನ ಅಮಿತ್ ಶಾ ಅವರು ಪಡ್ಕೊಳ್ತಿರೋದು. ಬಿಎಸ್ವೈಗೆ ಪ್ರತಿದಿನ ಕರೆ ಮಾಡ್ತಿದ್ದಾರೆ, ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಆಪರೇಷನ್ ಕಮಲದ ಕಾರ್ಯಾಚರಣೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಅಮಿತ್ ಶಾ ಅವರು ಸಂಗ್ರಹ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಶುಭ ಸುದ್ದಿ ಸಿಗಲಿದೆ ಅಂತ ಅಮಿತ್ ಶಾಗೆ ಯಡಿಯೂರಪ್ಪ ಅವರು ಫೋನ್ನಲ್ಲಿ ಹೇಳಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬು. ರಮೇಶ್, ಲಾಸ್ಟ್ ಟೈಮ್ ಅಮಿತ್ ಶಾ ಅವರು ಕಾಲ್ ಮಾಡಿದಾಗ ಯಾವ ರೀತಿ ಆಪರೇಟ್ ಮಾಡ್ತೀರಾ, ಅಂದ್ರೆ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗಬಾರ್ದು ಅಂತ ಸೂಚನೆ ಕೊಟ್ಟಿದ್ರು. ಅದರಂತೆ ಬಿಜೆಪಿ ಅವರು ಈಗ ಆಪರೇಷನ್ ಕಮಲವನ್ನ ಆಪರೇಟ್ ಮಾಡ್ತಿದ್ರು. ಬಟ್ ಇವತ್ತು ನೋಡಿದ್ರೆ ನಾವು ಬಹುಶಃ ಬಿಜೆಪಿ ಆಪರೇಷನ್ ಕಮಲ ಯಾರು ಮಾಡ್ತಾ ಇದ್ರು ಅವರಿಗೆ ಒಂದು ರೀತಿ ನಿರಾಸೆ ಅನ್ನೋ ಒಂದು ಮಾಹಿತಿ ಕೂಡ ಹೊರಬಿದ್ದಿತ್ತು. ಬಟ್ ಅಪಾರ್ಟ್ ಫ್ರಮ್ ದಿಸ್ ಈಗ ಒಂದು ಭರವಸೆಯನ್ನ ಕೊಟ್ಟಿದ್ರು ಯಡಿಯೂರಪ್ಪ ಅವರಿಗೆ, ಅಂದ್ರೆ ಯಡಿಯೂರಪ್ಪ ಅವರು ಅಮಿತ್ ಶಾ ಅವರಿಗೆ ಅಂತ ಗೊತ್ತಾಗಿದೆ. ಅಂದ್ರೆ ಯಾವ ರೀತಿ ಈ ಮಾತುಕತೆ ಎಲ್ಲ ನಡೀತಾ ಇತ್ತು, ಏನ್ ಸಿಕ್ಕಿದೆ ಇನ್ಫಾರ್ಮೇಶನ್? ಶರ್ಮಿತಾ ಶೆಟ್ಟಿ, ದೆಹಲಿಯಿಂದ ಅಮಿತ್ ಶಾ ಅವರು ಪ್ರತಿನಿತ್ಯ ಕರೆ ಮಾಡಿ ಯಡಿಯೂರಪ್ಪನವರ ಬಳಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಆಕ್ಷೇಪ ಬದಲಾವಣೆಗಳು ಮತ್ತೆ ಬಿಜೆಪಿ ನಡೆದುಕೊಳ್ಳುತ್ತಾ ಇರುವಂತಹ ನೀತಿಗಳ ಬಗ್ಗೆ ಸಂಪೂರ್ಣ ಪಡಿತಾ ಇದ್ದಾರೆ. 3 ದಿನಗಳಲ್ಲೂ ಕೂಡ ಸಂಪೂರ್ಣ ವಿವರ ಪಡಿತಾ ಇರುವಂತಹ ಅಮಿತ್ ಶಾ ಇಂದು ಕೂಡ ಯಡಿಯೂರಪ್ಪನವರಿಗೆ ಕರೆ ಮಾಡಿದ್ರು. ಸೊ ಇವತ್ತಿನ ದಿನಗಳಲ್ಲಿ ಏನಾದಂತಹ ಬೆಳವಣಿಗೆಗಳು ಅವೆಲ್ಲವೂ ಕೂಡ ಇಂಚಿಂಚು ಮಾಹಿತಿಗಳನ್ನ ಯಡಿಯೂರಪ್ಪನವರು ಅಮಿತ್ ಶಾ ಅವರಿಗೆ ನೀಡಿದ್ದಾರೆ. ಪ್ರತಿದಿನ ಆಪರೇಟಿಂಗ್ ಮಾಹಿತಿ ನೀಡ್ತಾ ಇರುವಂತದ್ದು ಯಡಿಯೂರಪ್ಪನವರು. ಬಿಎಸ್ವೈಗೆ ನಿರಂತರವಾಗಿ ಪ್ರತಿದಿನ ಕರೆ ಮಾಡ್ತಾ ಇರುವಂತಹ ಅಮಿತ್ ಶಾ ಇವತ್ತು ಕೂಡ ಕರೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತಿನ ಬೆಳವಣಿಗೆಗಳು ಏನೇನಾಯ್ತು, ಸಿದ್ದರಾಮಯ್ಯ ಜೊತೆನಲ್ಲಿ ದಿನವತಿ ನಾಯಕ ನಡೆಸಿರ್ತಕ್ಕಂಥ ಸಭೆ ಇರ್ಬೋದು, ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವಂತದ್ದು ಇರ್ಬೋದು, ಅಥವಾ ಸದ್ಯದ ಮಟ್ಟಿಗೆ ನಾವೆಲ್ಲೂ ಕೂಡ ಪಕ್ಷವನ್ನ ಬಿಡೋದಿಲ್ಲ ಅನ್ನುವಂತ ಮಾಹಿತಿ ರವಾನೆ ಮಾಡಿರುವಂತದ್ದು. ಸೊ ಎಲ್ಲವೂ ಕೂಡ ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡಲಾಗಿದೆ. ಇದರ ಜೊತೆನಲ್ಲಿ ಯಡಿಯೂರಪ್ಪನವರು ಕೊನೆಯದಾಗಿ ಒಂದು ಮಾತನ್ನ ಹೇಳಿರುವಂತದ್ದು, ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ. ಬಿಜೆಪಿ ನಾಯಕರು ಹೊರಗಡೆ ಅಥವಾ ರೆಬಲ್ ನಾಯಕರು ಹೊರಗಡೆ ಮಾಧ್ಯಮಗಳಿಗೆ ಏನೇ ಹೇಳಿದ್ರು ಕೂಡ ಶೀಘ್ರದಲ್ಲಿ ನಾವು ನಿಮಗೆ ರಾಜ್ಯ ಬಿಜೆಪಿಯಿಂದ ಶುಭ ಸುದ್ದಿಯನ್ನ ಕೊಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ನಾಳೆಯಿಂದ ಬಿಜೆಪಿ ಶಾಸಕರು ಒಂದು ಕಡೆ ಇರ್ತಾರೆ ಅನ್ನುವಂತಹದ್ದನ್ನು ಕೂಡ ಅಮಿತ್ ಶಾ ಅವರ ಗಮನಕ್ಕೆ ಯಡಿಯೂರಪ್ಪನವರು ತಂದಿದ್ದಾರೆ. ಶರ್ಮಿತಾ, ಫೈನ್. ಅಂದ್ರೆ ಈಗ ಶೀಘ್ರದಲ್ಲೇ ಶುಭ ಸುದ್ದಿ ಸಿಗುತ್ತೆ, ನೀವು ತಾಳ್ಮೆಯಿಂದ ಇರಿ ಅಂತ ಗಣಪತಿ ಹಬ್ಬಕ್ಕೂ ಮುಂಚೆ ಯಡಿಯೂರಪ್ಪ ಅವರು ಅವ್ರ ಕಾರ್ಯಕರ್ತರಿಗೂ ಹೇಳಿದ್ರು. ಅದರಂತೆ ಈಗ ಅಮಿತ್ ಶಾ ಅವ್ರಿಗೂ ಕೂಡ ನಾವೊಂದು ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಒಂದ್ ರೀತಿ ಕಾನ್ಫಿಡೆನ್ಸ್ ಅಲ್ಲೇ ಮಾತನಾಡಿದ್ದಾರೆ ಅಮಿತ್ ಶಾ ಅವ್ರ ಜೊತೆಗೆ. ಇನ್ನು ಅಮಿತ್ ಶಾ ಅವ್ರು ಏನಾದ್ರು ಸಲಹೆ ಸೂಚನೆ ಕೊಟ್ಟಿದಾರಂತ ಯಡಿಯೂರಪ್ಪ ಅವ್ರಿಗೆ ಯಾವ ರೀತಿ ಆಪರೇಟ್ ಮಾಡ್ಬೇಕಿಲ್ಲಿ ಅಂತ? ಶರ್ಮಿತಾ, ಅಮಿತ್ ಶಾ ಅವರು ಈಗಲೂ ಕೂಡ ಹೇಳ್ತಾ ಇರುವಂತದ್ದು ಒಂದೇ, ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡ್ತಾ ಇರುವಂತದ್ದು ಹೊರಗಡೆ ಮಾಧ್ಯಮಗಳಿಗೆ ಗೊತ್ತಾಗಬಾರ್ದು, ಆ ರೀತಿಯ ಕಾರ್ಯಾಚರಣೆ ಗುಪ್ತವಾಗಿ ನಡೀಬೇಕು ಅನ್ನುವಂತ ಸೂಚನೆ ನೀಡುವಂತದ್ದು. ಆದ್ರೆ ಯಡಿಯೂರಪ್ಪನವರು ಶೀಘ್ರದಲ್ಲೇ ಶುಭ ಸುದ್ದಿ ಸಿಗಲಿದೆ ಅನ್ನುವಂತಹ ಒಂದು ಭರವಸೆಯನ್ನ ಅಮಿತ್ ಶಾ ಅವರಿಗೆ ನೀಡಿರುವಂತದ್ದನ್ನ ಗಮನಿಸಿದ್ರೆ ಇನ್ನೂ ಕೂಡ ಭಿನ್ನಮತೀಯ ಶಾಸಕರು ಯಡಿಯೂರಪ್ಪನ ಜೊತೆಗೆ ಅಥವಾ ಬಿಜೆಪಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರಾ ಅನ್ನುವಂತ ಪ್ರಶ್ನೆ ಉದ್ಭವವಾಗುತ್ತೆ. ಜೊತೆಗೆ ಶುಭ ಸುದ್ದಿಯನ್ನ ನೀಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು ಮತ್ತಷ್ಟು ಕುತೂಹಲವನ್ನ ಕೇಳಿಸಿದೆ. ಒಂದ್ ಕಡೆನಲ್ಲಿ ಭಿನ್ನಮತೀಯ ಶಾಸಕರು ನಾವು ಪಕ್ಷ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾನೆ, ಮತ್ತೊಂದು ಕಡೆ ಸಭೆಗಳನ್ನ ಮಾಡುವಂತದ್ದು, ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದರ ಬೆಳವಣಿಗೆಗಳ ನಡುವೆ ಯಡಿಯೂರಪ್ಪನವರು ಈ ಮಾತು ಮತ್ತಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಿನ್ನಮತಿ ಶಾಸಕರು ನಿಜಕ್ಕೂ ಬಿಜೆಪಿಗೆ ಬರ್ತಾರಾ, ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅನ್ನುವಂಥದ್ದು ಕುತೂಹಲವನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ತಮ್ಮ ಇನ್ಫಾರ್ಮೇಶನ್ಗೆ.